ಪ್ರವಿ, ನಿನ್ನ ಕಾಲಿಗೆ ಬೀಳ್ತೀನಿ ಕಣೋ. ನಿಮ್ಮ ಮಾಮೂನ್ ಏನು ಅನ್ಬೇಡ ಕಣೋ, ಅವ್ರು ಬೇಜಾರಾಗಿದ್ದಾರೆ. ಸ್ವಲ್ಪ ಅವ್ರು ಕೆಲ್ಸಕ್ಕೆ ಹೋಗಿ ಬರೋವರೆಗೂ ಕಣೋ ಪ್ರವಿ, ನಿನ್ನ ಕಾಲಿಗೆ ಬೀಳ್ತೀನಿ, ಅವ್ರಿಗೇನು ಅನ್ಬೇಡ ಕಣೋ. ಇಲ್ಲ ಕಣೆ ಅಕ್ಕ, ನೀನೇನು ಹೇಳಿದ್ರು ನಮ್ಮ ಮನೆಯಾಕೆ ಮಾತ್ರ ನಮ್ಮ ಮಾಮನ ಕಾಲಿಕ್ಸಲ್ಲ. ಅಲ್ಲ, ನನಗೆ ಕಣ್ಣು ಕಟ್ಟಾಕಿ ಹೊಡೆದು ಬಂದಿದ್ದಾನೆ ನಮ್ಮ ಮಾಮ ಅಂತಂದರೆ ಅವನಿಗೆ ಎಷ್ಟು ಇರಬೇಡ ದುರಂಕಾರ. ನಾನು ಮಾತ್ರ ನಮ್ಮ ಮನೆ ಒಳಗೆ ಕಾಲಿಕ್ಸಲ್ಲ. ಹೋಗ್ಲೇಳು, ಎಲ್ಲಿಗಾದರೂ ಹೋಗ್ಲೇಳು. ಅವ್ನು ಬರಲಿ ಕಣೆ, ಅವ್ನು ಬಂದಂಗೆ ಮಾತಾಡೋದು ಸುಮ್ಮನಿರು. ನಿನ್ಗೆ ಯಾಕೆ ಇವಾಗ ನಿನ್ನ ನೋಡ್ಕೊಂತೀವಿ. ನಿನಗೆ ಏನು ನಾನು ಏನು ಮಾಡ್ಬೇಕು, ನಾನು ಮಾಡೋ ಕರ್ತವ್ಯ ಏನೈತೆ ತಾಯಿಯಾಗಿ ನಾನು ಅದನ್ನ ಮಾಡ್ತೀನಿ. ಈಗ ನೀನು ಇಲ್ಲಿ ಬಂದಿದ್ದೀಯಾ, ಹೆರಿಗೆ ಆಗೋವರೆಗೂ ನಾನು ನಮ್ಮನೆಯಾಗಿ ಕೆಮ್ತೀನಿ. ಹೆರಿಗೆ ಆದಮೇಲೆ 9 ತಿಂಗಳು ತನಕ ನೋಡ್ಕೋಬೇಕು. ನನ್ನ ತಾಯಿ ಆದಾಳು ಏನು ಕರ್ತವ್ಯ ಮಾಡ್ಬೇಕು ಅದನ್ನ ಮಾಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ, ನೀನು ಟೆನ್ಷನ್ ಮಾಡ್ಕೊಬೇಡ. ಅವ್ನು ಇರ್ಕೂಡ್ದು ಅಷ್ಟೇ ನಮ್ಮ ಮನೆಯಾಗಿ. ಅವ್ನು ಹಿಂಗೆಲ್ಲ ನನ್ನ ಮಗನ ಮೇಲೆ ಅವನು ಕಣ್ಣು ಕಟ್ಟಾಕಿ ಒಯ್ದು ಬಂದವನು ಅಂತಂದರೆ ಏನೋ ತಪ್ಪು ಮಾಡಿದ್ದಾನೆ. ಇವಾಗ ಬಿಡು, ನಿಮ್ಮ ಅತ್ತೆ ಕಟ್ಟಿರೋ ದುಡ್ಡು ನಿಮ್ಮ ಅತ್ತೆ ತಗೊಂಡೈತಿ. ನಿನ್ನ ಗಂಡು ಕಟ್ಟಿಯವನೇನಿ, ನೀನು ಹೇಳ್ಬೇಕಾಗಿತ್ತು ಒದಿಬೇಡ ಬಿಡಪ್ಪ ಅಂತ ಹೇಳಿ. ಅಮ್ಮ ಸ್ಟೇಷನಿಂದ ಬರ್ತಾ ಅಲ್ಲಿಂದನೂ ಹೇಳ್ಕೊಂಡು ಕರ್ಕೊಂಬಂದಿದ್ದೀನಿ ಗೊತ್ತಾ ಅವ್ರನ್ನ. ಪ್ರವೀಣ್ ಸುದ್ದಿಗೆ ಹೋಗ್ಬೇಡ್ರಿ, ಏನು ಅವ್ನು ಇವಾಗ ಅತ್ತೆ ಕಟ್ಟೈತೆ, ಅತ್ತೆಗೆ ಸೈನ್ ಹಾಕ್ಸ್ಕೊಟ್ಟಿದ್ದಾನೆ, ಅವ್ನಿಗೆ ವಿಷಯ ಹೇಳಲೇಬೇಡ್ರಿ. ನೀವು ನೀನು ಹಿಂಗೆ ಮಾಡಿದೆ ಅಂತ ಅವ್ನಿಗೆ ಏನೂ ಹೇಳೋಕೆ ಹೋಗ್ಬೇಡ ಅಂತ ಹೇಳಿ ನಾನು ಹೇಳಿದ್ದೀನಿ. ಅವ್ರಿಗೆ ಸಿಟ್ಟು ಬಂದೈತೆ, ತಡ್ಕೊಂಬಕ್ಕಾಗಿಲ್ಲ, ಹಿಂಗೆ ಮಾಡಿದ್ನಲ್ಲ ಇವನು ಅಂತ ಹೇಳಿ ಸಿಟ್ಟಿಗೆ ಹೊಡೆದೋಯ್ದಾರೆ ಎಲ್ಲ 2 ಏಟ. ಇವನು ಸುಮ್ಮನಿರಲ್ಲ, ಅದನ್ನೇ ಒಂದು ದೊಡ್ಡದು ಮಾಡ್ತಾನೆ. ಇವಾಗ ಅವ್ರು ಬಂದ್ರೆ ಬೇಜಾರಾಗ್ತಾರೆ, ಅವ್ರು ಬೇರೆ ಕೆಲ್ಸಕ್ಕೆ ಹೋಗಿರ್ತಾರೆ. ಸುಮ್ಕಿರೋ ಪ್ರವಿ, ಅವರಿಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ವಿಜಯನೂ ವರ್ಷ ಅವರು ಬಂದ್ರು ನೋಡಮ್ಮ. ಮಾಮನೂ ವಿಜಯಕ್ಕ ಇಬ್ಬರು ಗಾಡೀಲಿ ಹೆಂಗೆ ಬರ್ತಾ ಇದ್ದಾರೆ ನೋಡು. ಓ, ಇವಳು ನೋಡು ಗಾಡಿಗೆ ಹೆಂಗೆ ಕುತ್ಕೊಂಡು ಬರ್ತಾ ಇದ್ದಾಳೆ ನೋಡ್ರಿ. ವರ್ಷ ಅವರೇ ನಿಮ್ಮನ್ನೆಲ್ಲ ಹೆಂಗೆ ಕಾಯ್ತಾ ಇದ್ದಾರೆ, ನಿಮ್ಮನ್ನೇ ನೋಡ್ತಾ. ನೀವು ಬರ್ತೀರಾ ಅಂತ ನೋಡ್ತಾ ಇದ್ದಾರೆ. ಅಳಿಯನ್ ಕಾಯ್ಕೊಂಡು ಅತ್ತೆ ಕೂತ್ಕೊಂಡೈತೆ, ಮಾವನ್ ಕಾತ್ಕೊಂಡು ಅಳಿಯ ಕೂತ್ಕೊಂಡಿದ್ದಾನೆ. ಗಂಡನ್ ಕಾಯ್ಕೊಂಡು ಹೆಂಡತಿ ಕೂತ್ಕೊಂಡಿದ್ದಾಳೆ. ನೋಡಿ ಹೆಂಗೆ ನಿಮ್ಮ ಹೆಂಡತಿ ಅಂತೂ ನಿನ್ನೇನು ನೋಡ್ತಾ ಇದ್ದಾಳೆ. ಬನ್ನಿ ವರ್ಷ ಅವರೇ, ನಿಲ್ಸ್ರಿ ಬೈಕ, ನಾನು ಹೋಗ್ತೀನಿ. ಓ, ಎಲ್ಲ ಕಾಯ್ತಾ ಇದ್ದೀರಾ ನನ್ನ? ಪ್ರವಿ ಸುಮ್ಮನಿರು. ಅಯ್ಯೋ ಅಯ್ಯೋ, ಇದ್ಯಾಕೋ ಪ್ರವಿ ಹಿಂಗೆ ಹೊಡಿತಾ ಇದೆಯಾ? ಯಾಕೆ ಅಂದರೆ ನೀನು ನೆನ್ನೆ ನನ್ನ ಕಣ್ಣು ಕಟ್ಬಿಟ್ಟು ಹಿಂಗೆ ತಾನೇ ಹೊಡೆದು ಬಂದಿದ್ದು. ವಿಜಯಕ್ಕ ಕಣ್ಣು ಕಟ್ಟ ಆಟ ಆಡೋಣ ಅಂತ ಹೇಳಿ ಕಣ್ಣು ಕಟ್ಬಿಟ್ಟು ನಂದ ಬಿಗಿಯಾಗೆ ಬಿಚ್ಕೊಂಬಕ್ಕೆ ಬರ್ದಂಗೆ ಕಣ್ಣು ಕಟ್ಬಿಟ್ಟು ನಮ್ಮ ಮಾವನ ಹತ್ರ ಹೊಡೆಸ್ತೇನೆ ನೀನು. ಅಯ್ಯೋ ಬಿಡೋ, ಇದ್ಯಾಕೋ ಹಿಂಗೆ ಗುದ್ದುತ್ತೀಯಾ? ಬಿಡಲ್ಲ. ಯಪ್ಪ ಪ್ರವಿ ಸುಮ್ಮನಿರೋ. ಯಾರನ್ನ ಕಂಡ್ರೆ ಏನು ಅಂತಾರೋ, ಮಾವನ್ನೇ ಹೊಡೆದ್ರೆ ನಿನಗೆ ಅಯ್ಯೋ ಅವ್ರಿಗೆ ಮರ್ಯಾದೆ ಇರುತ್ತಾ? ಅಯ್ಯೋ ಅಳಿಯನೇ ನೋಡಪ್ಪ ಮಾವನ್ ಹೆಂಗ್ ಹೊಡೆದು ಬಿಡ್ತಾನೆ ಅಂತ ಎಲ್ಲ ಮಾತಾಡ್ತಾರೆ ಕಣೋ. ಸುಮ್ಮನಿರೋ ಪ್ರವಿ. ಅಲ್ಲೋಡೆ ಸುಗುಣ, ನಿನ್ನ ತಮ್ಮ ಹೆಂಗ್ ಹೊಡಿತಾ ಇದ್ದಾನೆ? ಅಲ್ಲ ಕಣೋ ಪ್ರವಿ, ನಿಮ್ಮ ಮಾವನ್ನೇ ಹೊಡಿತಾ ಇದೀಯಾ? ಮತ್ತೆ ಹೊಡಿತೀನಿ. ನನಗೆ ನೆನ್ನೆ ಹೆಂಗೆ ಕೈ ನೋವಾಗಂಗೆ ಹೊಡೆದು ಬಂದ ನಮ್ಮ ಮಾವ. ಅದಕ್ಕೆ ನಮ್ಮ ಮನೆಗೆ ಬಿಟ್ಕೊಂಬಲ್ಲ, ನೀನು ಹೋಗ್ತಾ ಇರು ಆಚೆಗೆ. ನಮ್ಮ ಮನೆಗೆ ಕಾಲು ಇಕ್ಕಿದ್ರೆ ಅಷ್ಟೇ ನೋಡು, ಜಾಡ್ಸಿ ಹೊಡೆದು ಬಿಡ್ತೀನಿ. ಹೋಗಿ ಬೀಳಂಗೆ. ನಮ್ಮ ಮನೆಗೆ ಬರಬೇಡ ನೀನು, ನಡಿ ಆಚೆಗೆ ಫಸ್ಟು ಹೋಗಿ ನಿಮ್ಮ ಮನೆಗಿರು. ನಿಂದೆ ಇದೇನು ಮನೆ, ಇದು ನಂದು ಮನೆ. ಅಮ್ಮ ಅವನಿಗೊಂದು ಸ್ವಲ್ಪ ಹೇಳಮ್ಮ. ಸುಮ್ಮನೆ ಸುಗುಣ. ಅಲ್ಲ ಕಣೋ, ನೆನ್ನೆ ಸಾಕಿ ಕಣ್ಣು ಕಟ್ಟಿ ಅವನ್ನ ಹೊಡೆದು ಬಂದಿದೆಯಲ್ಲ ಕೈಗೆ. ಕೈ ಎಷ್ಟಪ್ಪ ಊದ್ಕೊಂಡಿತ್ತ ಒಂದು. ನಾನು ವಿಕ್ಸ್ ಎಲ್ಲ ತಿಕ್ಕಿ ಸರಿ ಮಾಡಿದ್ದೀನಿ. ಅಮ್ಮ ನೋವ್ತೈತೆ ಅಂತಾನೆ. ಅಲ್ಲ ನನ್ನ ಮಗು ಒಂದು ಹೆಚ್ಚು ಕಮ್ಮಿ ಆದರೆ ನೀನು ಹಾಕಿ ಹೊಡೆ. ಅದ್ಯಾಕೆ ಹಂಗೆ ಒಯ್ದು ಬರಬೇಕು ಅಂತ ಗಂಡಸಾಗಿದ್ರೆ ನೀನು ನನ್ನ ಎದುರಿಗೆ ನೆನ್ನೆ ಸಹ ಹಿಂಗೆ ಮಾಡ್ದ ಕಡತ್ತೆ ಅಂತ ಹೇಳಿ ಹಂಗೆ ಹೊಡೆದಿದ್ರೆ ನೀನು ಗಂಡಸು ಅಂತಿದ್ದೆ. ಹೊಡಿತಾ ಇದ್ದೆ, ಬಿಡು ಹೋಗ್ಲಿ ಅಂತ ಸುಮ್ಮನಿದ್ದೀನಿ ಅಷ್ಟೇನೆ. ಇವನೇನು ನನಗೇನೇನು ದೊಡ್ಡವನಲ್ಲ. ಹಿಡಿದ್ಕೊಂಡು ಹೊಡೆದ್ಬಿಟ್ರೆ ನಾನು ಇವನು ಅಷ್ಟೇ ಅಲ್ಲೇ ಚಟ್ನಿ ಹಾಕ್ತಾನೆ, ಚಟ್ನಿ ಪುಡಿ ಹಾಕ್ತಾನೆ ಅಂತ ಗಂಡಸು ಹೊಡಿಬೇಕಾಗಿತ್ತು. ಇಟ್ಕೊಂಡು ನೀನು ನನ್ನ ಎದುರಿಗೆ ಹೊಡೆದಿದ್ರೆ ಅವಾಗ ಯಾಕೆ ಹಿಂಗೆ ಮಾಡ್ದ ಅಂತ ಹೇಳಿ ನಮ್ಮ ಪ್ರವೀಣ್ ನಾನು ಕೇಳ್ತಿದ್ದೆ. ನೀನು ಕಾಣ್ದೆ ಕದ್ದು ಮುಚ್ಚಿ ಯಾವಾಗ ಹೊಡೆದು ಆವಾಗಲೇ ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿದ್ದು. ನನ್ನ ಎದುರಿಗೆ ಹೊಡೆದಿದ್ರೆ ಬಿಡತ್ಲಾಗೆ ಅಂತ ಸುಮ್ಮನೆ ಆಗ್ತಾ ಇದ್ದೆ. ಹಿಂಗೆಲ್ಲ ಮಾಡ್ತಾ ಇದೆಯಾ ಅಂದ್ಮೇಲೆ ನಮ್ಮ ಮನೆಯಾಗ ನಿನಗೆ ಜಾಗ ಇಲ್ಲ. ನಿಮ್ಮ ಮನೆಗೆ ಹೋಗಪ್ಪ ಸ್ವಾಮಿ. ನಮಗೆ ನಿಮ್ಮ ಸವಾಸ ಬೇಡವೇ ಬೇಡ. ನಮ್ಮ ಗಾಳೆನೇ ಇವಾಗ ಎಲ್ಲ ಕೆಟ್ಟ ಸೋತ್ಕೊಂಡು ನಮಗೆ ಸಾಕಾಗೈತಿ. ಇವಾಗ ನಾನು ಯಾರ ಕಾಲದಾಗೂ ಒಯ್ಯಂದಿಲ್ಲ, ನಿನ್ನ ಕಾಲದಾಗ ಅಲ್ತದ್ದ ಒಯ್ಯಂಬಾಗೈತೆ ಸುಗುಣ. ನಿನ್ನ ಕಾಲದಾಗೂ ನಿನ್ನ ಗಂಡನ ಕಾಲದಾಗೂ ಒಯ್ಯಂದಷ್ಟು ನನ್ನ ಮಕ್ಳ ಕಾಲದಾಗೂ ನನ್ನ ಇನ್ನಿಬ್ರು ಅಳಿಗಳ ಕಾಲದಾಗೂ ನಾನು ಇಷ್ಟೊಂದು ಅಯ್ಯ ಅನ್ಲಿಲ್ಲ. ಅವ್ರಿಬ್ರು ಹೆಣ್ಮಕ್ಳು ಎಷ್ಟೋ ಪರವಾಗಿಲ್ಲಮ್ಮ ತಾಯಿ, ನಿಂದು ಬೇಡವೇ ಬೇಡ ನನಗೆ ಸುಗುಣ. ಇದೇನಮ್ಮ ಹಿಂಗೆ ಹೇಳ್ತಿ? ಅವ್ರು ಎಲ್ಲಿಗೆ ಹೋಗ್ತಾರೆ ಇವಾಗ? ಎಲ್ಗಾನ ಹೋಗ್ಲಾಡ, ನಮ್ಮ ಮನೆಯಾಕೆ ಏನಾನ ಬಂದುಬಿಟ್ರೆ ಏನಿಲ್ಲ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ನೆಂಟ್ರ ಮನೆ ಬಾಗಿಲಿಗೆ ಹೋಗು. ನಮ್ಮ ಮನೆಗೆ ಬರಬೇಡ ನೀನು. ಅದ್ಯಾಕೋ ಬರಬೇಡ ಅಂತೀಯ? ಈ ಮನೆಗೆ ಬರೋ ಅಧಿಕಾರ ನನಗೂ ಐತಿ, ಸರಿನೇ? ಈ ಮನೆ ಅಳಿಯ ನಾನು. ಈ ಮನೆ ಅಳಿಯ ಅಂದಮೇಲೆ ಇಲ್ಲಿ ಬರೋ ಅಧಿಕಾರ ಐತೆ ಕಣೋ. ನನ್ನ ಹೆಂಗೋ ನೀನು ಬರಬೇಡ ಅಂತ ಹೇಳ್ತೀಯ? ತೆಗ್ಯಾ ಫಸ್ಟ್, ನಾನು ಒಳಗಡೆ ಹೋಗ್ತೀನಿ. ಅಮ್ಮ ನೋಡಮ್ಮ, ಸುಮ್ಮನೆ ಇದ್ಬಿಡು ಅಂತ ಹೇಳು ನಮ್ಮ ಅವನಿಗೆ. ಮತ್ತೆ ನೋಡು ಗ್ರಾಚಾರ ನೆಟ್ಟಗಿರಲ್ಲ. ಅಲ್ಲಿ ನೋಡಮ್ಮ, ಒಳಗಡೆ ಹೋಗ್ಬಿಟ್ರೆ ನಾನು ಸುಮ್ಮನಿರಲ್ಲ ನೋಡು. ಬಾಗ್ಲಲ್ಲಿ ನಿಂತ್ಕೊಂಡು ಹಿಂಗೆ ಕೂಗಾಡಿದ್ರೆ ಯಾರನ್ನ ಏನಂತಾರ ಪ್ರವಿ? ಬಿಡು. ಅಲ್ಲ ನಿಮ್ಮ ಮಾವನ ಇವಾಗ ಕೆಲ್ಸಕ್ಕೆ ಹೋಗ್ತಾರೆ, ಒಳ್ಳೆ ಕೆಲಸ ಸಿಕ್ಕೈತೆ. ಅಲ್ಲಿ ಒಳ್ಳೆ ಬಿಲ್ ಹಾಕೋದು 15,000 ಸ್ಯಾಲ್ರಿ ಗೊತ್ತಾ? ಅಂಥದ್ದು ಒಳ್ಳೆ ಕೆಲಸ. ನಾನು ಅವರು ಕೆಲ್ಸಕ್ಕೆ ಹೋಗ್ತೀವಿ, ಬರ್ತಾ ಇರ್ತೀವಿ.
ಇವಳೊಬ್ಳು ಏಯ್ ಹೋಗಿ ಗಂಡಂತ ನಾವೇ ಕಾಪ್ರ ಮಾಡೋಕ್ಕಾಗ್ದಿಲ್ಲದಕ್ಕೆ ಬಂದಿಲ್ಲಿ ಸೇರ್ಕೊಂಡು ಅವ್ರ ಜೊತೆಗೆ ಇಲ್ಲಿ ಓಡಾಡ್ಕೊಂಡು ಏಯ್ ಹೋಗಿ ಸುಮ್ಮನೆ ನಿನ್ಗೆ ಹಾಕ್ಬೇಕು ನಮ್ಮ ಮನೆ ವಿಷಯ ಹೋಗಿ ಗಂಡಂತಾಗೆ ನೆಟ್ಟು ಕಾಪ್ರ ಮಾಡೋದು ಕಲಿ ಸುಮ್ಮನಿರಮ್ಮ ಅವಳನ್ನ ಯಾಕಮ್ಮ ಬೈತೀಯ ಅಯ್ಯೋ ಅವಳ ಪಾಪ ಹೆಂಗೋ ಕೆಲ್ಸಕ್ಕೆ ಕರ್ಕೊಂಡು ಹೋಗಿದ್ದಾಳೆ ನಾನು ಹೋಗೋ ಸ್ಥಿತಿಲಿ ಇಲ್ಲ ಅವಳು ಹೆಂಗೋ ಇವಾಗ ಜೊತೆ ಕರ್ಕೊಂಡೋಗಿ ಹೆಂಗೆ ನಾನು ನೋಡಿರ್ಲಿಲ್ಲ ಏನಿಲ್ಲ ಅವಳಿಗೆ ಯಾರೋ ಹೇಳಿದ್ರಂತೆ ಹೆಂಗೋ ಹೋಗತ್ಲ ಕೆಲಸ ಕೊಡ್ಸಿದ್ದಾಳೆ ಅವಳನ್ನು ಬೈತಿಯಲ್ಲಮ್ಮ ನೀನು ಅವ್ರು ನಂಗೆ ಬೈದ್ಬಿಟ್ರೆ ಇನ್ನೊಂದು ದಿವಸ ಏನ್ಕನ ಕರ್ಕೊಂಡು ಹೋಗ್ತಾರ ಏ ಪ್ರವಿ ಸುಮ್ಮನೆ ಸೈಡಿಗೆ ಹೋಗ್ಬಿಡು. ಹೋಗಲ್ಲ ಕಣೋ ಹೋಗಲ್ಲ ನೀನು ಸುಮ್ಮನೆ ಮುಚ್ಕೊಂಡು ಹೋದ್ರೆ ಸರಿ ನಾನು ಬ್ಯಾಗ್ ಎಲ್ಲ ತಂದು ಹೊರಕ್ಕೆ ಹಾಕ್ತೀನಿ ನಿನ್ನವ ಸುಮ್ಮನೆ ತಗೊಂಡು ಹೋಗ್ತಾ ಇರಬೇಕು. ಮತ್ತೆ ಇವಾಗ ಎಲ್ಲಂದ್ರಾಗೂ ಹೆಣ್ಮಕ್ಳಿಗೂ ಭಾಗ ಐತೆ ಈ ಮನೆಗೆ ಹೆಣ್ಮಕ್ಳಿಗೂ ಭಾಗ ಐತೆ ಅಂದಮೇಲೆ ನಾನು ಈ ಮನೆ ಅಳಿಯ ನನ್ನ ಹೆಂಡತಿ ಈ ಮನೆ ಮಗಳು ಹಂಗಾದ್ರೆ ನನ್ನ ಹೆಂಡತಿಗೂ ಇದ್ರಲ್ಲಿ ಭಾಗ ಐತೆ ಅದ್ಯಾಕೆ ನಾನು ಹೋಗ್ಬೇಕು ನಾವು ಹೋಗೋದಿಲ್ಲ ಅಲ್ಲ ಇವ್ನು ಮಾಡಿರೋ ಇದಕ್ಕೆ ಕಾಚಡ ನನ್ನ ಮಗ ನನ್ನ ಹತ್ರ ಸೈನ್ ಹಾಕಿಸ್ಕೊಂಡು ಹೋಗಿ ಎಲ್ಲ ನಮ್ಮಪ್ಪ ನಮ್ಮಮ್ಮಗೆ ಎಲ್ಲ ಅದನ್ನ ಕೊಟ್ಟು ಬಂದಿದ್ದಾನಲ್ಲ ಈ ನನ್ನ ಮಗ ಎಂಥವ್ನಿರ್ಬೋದು ನನ್ನ ಹತ್ರ ಎಷ್ಟು ಸುಳ್ಳು ಹೇಳಿ ನನಗೆ ಸ್ಕಾಲರ್ಶಿಪ್ಪಿಂದು ಸೈನ್ ಹಾಕು ಅಂತ ಹೇಳಿ ಎಷ್ಟು ಸುಳ್ಳು ಹೇಳಿ ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾನೆ ನಿನ್ನ ಮಗ ಈ ವಯಸ್ಸಿಗೆ ಇಂಥ ಬುದ್ಧಿ ಕಲ್ತಿದ್ದಾನಲ್ಲ ಇವ್ನು ನೋಡಿ ಎಂತನಾಗ್ತಾನೆ ಅಂತ ಹೇಳಿ. ಹೋಗಪ್ಪ ನಿನ್ನ ಹತ್ರ ಒಳ್ಳೆ ಬುದ್ಧಿ ಇರೋದ ನಾನು ಕಂಡಿದ್ದೀನಿ ನಮ್ಮ ಅತ್ತೆ ಮಾವ ಹೇಳ್ತಾರೆ ನೀನು ಎಂತಾರು ಅಂತ ಹೋಗು ಸುಮ್ಮನೆ ಇಲ್ಲಿ ಗೊತ್ತಿಲ್ದಾರ ಮುಂದೆ ಇಲ್ಲಿ ಬಿಲ್ಟಪ್ ಕೊಡಬೇಡ ನೀನು ಎಂತಾನು ಅಂತ ನನಗೂ ಚೆನ್ನಾಗಿ ಗೊತ್ತು ದೊಡ್ಡ ಕಾಳು ನನ್ನ ಮಗ ಅಂಬದು ಗೊತ್ತೈತೆ ನನಗೆ ಸುಮ್ಮನೆ ಹೋದ್ರೆ ಸರಿ ನೋಡು ನಮ್ಮ ಮನೆಗೆ ಏನಾದರೂ ಬಂದುಬಿಟ್ರೆ ಒಳಗೆ ಕಾಲಿಕ್ಬಿಟ್ರೆ ಅಷ್ಟೇ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ನನಗಂತೂ ಎತ್ತಲ ಮಾತಾಡ ನಮ್ಮಂಗಾಗೆ ತಮ್ಮ ಹೇಳಮ್ಮ ನೀನಾದರೂ ಅವನಿಗೆ ನನ್ನ ಮಗ ಸರಿಯಾಗೆ ಮಾತಾಡ್ತಾ ಇದ್ದಾನೆ ಕಣೆ ಅವನು ಒಡಿಯನು ಇಲ್ಲೇ ಹೊಡಿಬೇಕಾಗಿತ್ತು ನಾನೀಗ ಒದ್ದಿರೋದಕ್ಕೇನು ತಪ್ಪಿಲ್ಲ ಯಾಕೋ ಹಿಂಗೆ ಮಾಡಿದ್ರೆ ನಮಗೆ ಗೊತ್ತಿಲ್ದಂಗೆ ಅಂತ ಹೇಳಿ ಎರಡು ಬಿಟ್ಟು ಕೇಳ್ಬೋದಾಗಿತ್ತು ನನ್ನ ಎದುರಿಗೆ ಕೇಳಬೇಕಾಗಿತ್ತು ಕಣೆ ಅವನು ನಿನ್ನ ಗಂಡ ಅಲ್ಲಿ ಹೋಗಿ ಸ್ಕೂಲ್ ಫೀಲ್ಡ್ನಾಗ ಅಲ್ಲಿ ಆಟಾಡ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕಣ್ಣು ಕಟ್ಟಿ ಹೊಡೆದಿದ್ದಾನೆ ಅಂದರೆ ನನ್ನ ಮಗುಗೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನು ಪಾಡು ಏನು ಪಾಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರೆ ನನ್ನ ಮಗು ನನಗೆ ಯಾರು ನೋಡ್ಕೊಂಬರಿ ಹೇಳೆ ನನ್ನ ಮಗ ಎಂತ ನಾನಾಗಲಿ ನನ್ನ ಮಗನೇನಿ ಅವನು ನನ್ನ ಎದುರಿಗೆ ಒಯ್ಬೇಕಾಗಿತ್ತು ಎರಡೇಟು ಒಯ್ದಿದ್ದು ಬಿಡತ್ತೆ ಏನು ಎರಡೇಟು ಒಯ್ದ್ರು ಅಂತ ಸುಮ್ಮನೆ ಆಗ್ತಾ ಇದ್ದೆ. ಒಯ್ತೀನಿ ಈಗ್ಲೂ ನಿಮ್ಮ ಎದುರಿಗೆ ಒಯ್ಯನೇನತ್ತೆ ಒಯ್ಬೇಕಾ ಒಯ್ತೀನಿ ಮುಟ್ಟು ನೋಡು ಒಂದು ಏಟ್ ನನ್ನ ಮಗನ ಮೇಲೆ ನಿನ್ನ 5 ಬೆಳ್ಳಿ ಇಕ್ಕಿ ನೋಡು ಆವಾಗಿರೋದು ನಿನಗೆ ಗ್ರಾಚಾರ. ಸುಮ್ಮನಿರ್ರಿ ಹೊಡಿಬೇಡ್ರಿ ಸುಮ್ಮನಿರ್ರಿ ನಾನು ತೀರಿಕೊಂಡು ಜಾಡ್ಸಿದ್ರೆ ಅಷ್ಟೇ ನೋಡಿ ಇವಾಗ ಜಾಡ್ಸೋ ನೋಡೋಣ ಜಾಡ್ಸೋ ಅತ್ತೆ ನೋಡಿ ನಿನ್ನ ಮಗನ ಹೊಡಿತಾ ಇದ್ದೀನಿ ನೀನು ಒದ್ಯ ನೀನು ಗಂಡಸಾಗಿದ್ರೆ ನೋಡಿ ನನ್ನ ಎದುರಿಗೆ ಹೊಡಿಬೇಕು ನೀನು ಅಂದಲ್ಲ ನಿಮ್ಮ ಎದುರಿಗೆ ಹೊಡಿತಾ ಇದ್ದೀನಿ ನೋಡತ್ತೆ ಹೊಡಿತಾ ಇದ್ದೀನಿ ನೋಡು. ನನ್ನ ಮಗುಗೆ ಹೊಡಿತೀಯ ನೀನು ಈ ಮನೆಯಾಗೆ ನಿನಗೊಂದು ಕ್ಷಣನೂ ಜಾಗ ಇಲ್ಲ ಕಣ ನನ್ನ ಮಗುಗೆ ಹೊಡಿತೀಯ ನಾನು ನಾಳೆ ನೋಡ್ತಾ ಇದ್ದೀನಿ ತಲ್ತಲಿಗೆ ಒಯ್ಯತ್ತಾಡಿಯ ನಿನಗೆ ತಲ್ತಲಿಗೆ ಒಯ್ತೀನಿ ಅದೆಲ್ಲ ಒದ್ದಿಸ್ಕೊಂತೀಯ ನೋಡೋಣ ಬಾರ ಇಲ್ಲ ನಾನೇ ಬಾರಿಸ್ತೀನಿ ತಲ್ತಲಿಗೆ ಒಯ್ತೀಯ ನನ್ನ ಮಗುಗೆ ಆಗ್ಲಲ್ಲ ನಾನು ನೋಡಿದ್ದೀನಿ ಏನು ಕನಾಗಲಿ ಒಳಗೂ ತಲ್ತಲಿಗೆ ಒಯ್ತೀಯ ನನ್ನ ಮಗನೇ ನಿನಗೆ ಗ್ರಾಚಾರ ಬಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಮಂಜಮ್ಮ ಅಂತ ಕರಿಬೇಡ ಏನು ನನ್ನೇನು ಅಷ್ಟು ಸದ್ರದಾಳು ಮಾಡ್ಕೊಂಡು ನನ್ನ ಮಗನ್ನು ಏನು ನೀವೇನಿಬ್ರು ಗಂಡ ಹೆಂಡತಿ ಸೇರ್ಕೊಂಡು ನಮ್ಮನ್ನೇನು ಆಟ ಆಡಿಸ್ತೀರಾ ಇನ್ನು ಕೆಲಸನ ಮಾಡ್ಕೊಂಡಿದ್ರಿ ಮನೆ ಕೆಲಸನ ಸುಮ್ಮನಿರಿ ವರ್ಷ ಅವರೇ ಸುಮ್ಮನಿರಿ ಪ್ರವಿ ಗೊತ್ತಾಗಲ್ಲೇನೋ ನೋಡಿವಾಗ ನಿಮ್ಮ ಅಮ್ಮ ಏನೋ ಜಗಳ ಮಾಡುತ್ತೆ ನಿನಗೆ ಗೊತ್ತಾಗಲ್ಲ ಕಣೋ ಹೆಂಗೆ ಅರ್ಥ ಹೆಂಗೆ ಮಾತಾಡಬೇಕು ಅಂತ ಹೇಳಿ ಸುಮ್ಮನಿರ ಮಂಜಾಂಟಿ ಸುಮ್ಮನಿರು ಅಪ್ಪ ಯಮ್ಮ ಸುಮ್ಮನಿರಮ್ಮ ನೀನು ಒದ್ಯಕ್ಕೆ ಹೋಗಿದ್ಯಲ್ಲಮ್ಮ ನಿನ್ನ ಗಂಟಗೆ ಗ್ರಾಚಾರ ಬಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಮಂಜಮ್ಮ ಅಂತ ಕರಿಬೇಡ ಕಣೆ ನೋಡಿ ಅವ್ನು ಮತ್ತೆ ಮಾತಾಡೋದ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ನೋಡಿ ನನ್ನ ಎದುರಿಗೆ ನನ್ನ ಮಗನ ಹಿಡ್ಕೊಂಡು ಹೊಡಿತಾ ಇದ್ರಿ ನಾನು ಸುಮ್ಮನಿರ ನೀನು ಅಂತಾನು ಅವಾಗ ಓದಿಬೇಕಾಗಿತ್ತು ಇವಾಗಲ್ಲ ಕಣ ನೀನು ಒದ್ಯೋದು ತೆಗ್ಯ ಕೈ ಬಿಡು ವಿಜಿ ನೋಡ ಇವರೆಲ್ಲ ಗುದ್ದಾಟಕ್ಕೆ ನಿಂತ್ಕೊಂಡ್ಬಿಟ್ರೆ ನಾನು ಏನೇ ಮಾಡಲಿ ವಿಜಿ ಬಿಡಿಸಿ ನೀನೇನೆ ಅವ್ರನ್ನ ವಿಜಿ ಬಿಡಿಸಿ ಅಯ್ಯೋ ನಮ್ಮ ಅಮ್ಮ ಇರೋನು ನಮ್ಮ ಇವನು ನಮ್ಮ ಮನೆಯವ್ರನ್ನ ಒಳಗೆ ಬರಬೇಡ ಅಂತ ಹೇಳಿ ಅಡ್ಗಟ್ಟು ನಿಂತ್ಕೊಂಡವ್ರೆ ಎಲ್ಲ ಬೈದಾಟಕ್ಕೆ ನಿಂತ್ಕೊಂಡವ್ರೆ ಎಲ್ಲ ಜಗಳ ಮಾಡ್ಕೊಂತಾರೆ ಅಯ್ಯೋ ನಾನು ಯಾರ ಕಡೆಗೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಯ್ಯೋ ಯಾರ ಕಡೆಗೆ ಮಾತಾಡೋಣ ಅಯ್ಯೋ ಏನಪ್ಪ ಮಾಡೋದು ಇವಾಗ. ಓಕೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.